ವಿಕ್ರಮ್ ವಯಸ್ಸು 30 ವರ್ಷ. ಒಂದು ಕಾಲದ ಪ್ರತಿಷ್ಠಿತ ಕಾರ್ಪೊರೇಟ್ ಉದ್ಯಮಿ. ಆತನ ಹೆಸರು ಕೇಳಿದರೆ ಸಾಕು, ದೊಡ್ಡ ದೊಡ್ಡ ಉದ್ಯಮಿಗಳೇ ಗೌರವದಿಂದ ತಲೆಬಾಗುತ್ತಿದ್ದರು. ಆತನ ಒಂದು ಮಾತಿಗೆ ನೌಕರರ ಸಾಲು ನಿಲ್ಲುತ್ತಿತ್ತು. ಅಂತಹ ರಾಜವೈಭೋಗದ ಬದುಕನ್ನು ಅನುಭವಿಸುತ್ತಿದ್ದ ವಿಕ್ರಮ್ನ ಜೀವನದಲ್ಲಿ ಹಠಾತ್ತನೆ ಒಂದು ದೊಡ್ಡ ತಿರುವು ಪಡೆದುಕೊಂಡಿತ್ತು. ವ್ಯಾಪಾರದಲ್ಲಿ ಮುಖಭಂಗ, ವಿಶ್ವಾಸಘಾತ ಮಾಡಿದ ಸ್ನೇಹಿತರು ಮತ್ತು ಹೂಡಿಕೆಯಲ್ಲಿ ಆದ ಕೋಟ್ಯಾಂತರ ರೂಪಾಯಿಯ ನಷ್ಟ, ಇವೆಲ್ಲವೂ ಸೇರಿ ವಿಕ್ರಮನನ್ನು ಒಮ್ಮೆಗೆ ನೆಲಕಚ್ಚುವಂತೆ ಮಾಡಿದವು. ಇಂದು ವಿಕ್ರಮ್ನ ತಲೆಯ ಮೇಲೆ ಕೋಟ್ಯಾಂತರ ರೂಪಾಯಿಯ ಸಾಲದ ಹೊರೆಯಿತ್ತು. ಕೈಯಲ್ಲಿ ಬಿಡಿಗಾಸಿಲ್ಲ. ನಂಬಿದವರೇ ಕೈಬಿಟ್ಟಿದರು. ಬ್ಯಾಂಕ್ನ ನೋಟುಗಳು ಮತ್ತು ಸಾಲಗಾರರ ಬೆದರಿಕೆಗಳು ಪ್ರತಿದಿನ ಕಾವಲುಗಾರರಾಗಿದ್ದವು. ಆದರೂ ವಿಕ್ರಮ್ ತನ್ನ ಮುಖದಲ್ಲಿ ಗಟ್ಟಿಯಾದ ಕಠಿಣತೆಯ ಮುಖವಾಡವನ್ನು ಧರಿಸಿದನು. ಯಾರ ಮುಂದೆಯೂ ತನ್ನ ಅಸಹಾಯಕತೆಯನ್ನು ತೋಡಿಕೊಳ್ಳದೆ ಒಂಟಿಯಾಗಿ ಆ ನೋವನ್ನು ನುಂಗಿಕೊಂಡು ದಿನದೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಕೇವಲ ಒಂದು ಕನಸಿತ್ತು, ತನ್ನ ಹೆಂಡತಿ ಮೀರಾ. ಮೀರಾಳನ್ನು ವಿಕ್ರಮ್ ಅತ್ಯಂತ ಗಾಢವಾಗಿ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಆದರೆ ತನ್ನ ದಿವಾಳಿತನ ಮತ್ತು ಈ ಸಾಲದ ಸುಳಿಗೆ ಮೀರಾ ಸಿಲುಕಿಕೊಳ್ಳಬಾರದು. ಅವಳ ಸುಂದರ ಜೀವನ ತನ್ನಿಂದಾಗಿ ನರಕವಾಗಬಾರದು ಎಂಬ ಕಾರಣಕ್ಕಾಗಿಯೇ ವಿಕ್ರಮ್ ಮೀರಾಳಿಂದ ದೂರವಿರಲು ನಿರ್ಧರಿಸಿದನು. ಅವಳ ಕೈಬಿಟ್ಟು ದೂರ ಹೋದರೆ ಮೀರಾ ತನ್ನನ್ನು ದ್ವೇಷಿಸಬಹುದು, ತನ್ನನ್ನು ಒರಟನೆಂದುಕೊಳ್ಳಬಹುದು. ಆದರೆ ಕನಿಷ್ಠ ಅವಳ ಬದುಕು ನೆಮ್ಮದಿಯಾಗಿರುತ್ತದೆ ಎಂಬ ಕಠೋರ ನಿರ್ಧಾರಕ್ಕೆ ಬಂದಿದನು. ಮತ್ತೊಂದೆಡೆ ಮೀರಾಳ ಸ್ಥಿತಿಯು ಭಿನ್ನವಾಗಿರಲಿಲ್ಲ. ವಿಕ್ರಮ್ ಇದ್ದಕ್ಕಿದ್ದಂತೆ ತನ್ನಿಂದ ದೂರ ಸರಿದಾಗ ಅವನ ಕಠಿಣ ನಡವಳಿಕೆಯನ್ನು ಕಂಡು ಮೀರಾಳ ಹೃದಯ ಒಡೆದು ಹೋಗಿತ್ತು. ವಿಕ್ರಮ್ ತನ್ನನ್ನು ಯಾಕೆ ದೂರ ಮಾಡುತ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಮೊದಲೆಲ್ಲ ತನ್ನ ಮೇಲೆ ಅಪಾರ ಪ್ರೀತಿಯನ್ನು ತೋರಿಸುತ್ತಿದ್ದ ಅದೇ ಗಂಡ ಈಗ ಕಲ್ಲಿನಂತೆ ಬದಲಾಗಿದ್ದನು. ಮಾತನಾಡಿಸಿದರೆ ಒರಟು ಉತ್ತರ, ಹತ್ತಿರ ಬಂದರೆ ಕೋಪ, ಇದ್ಯಾವುದೂ ಮೀರಾಳಿಗೆ ಸಹಿಸಲು ಆಗುತ್ತಿರಲಿಲ್ಲ. ಆದರೂ ಮೀರಾಳ ಪ್ರೀತಿಯಲ್ಲಿ ಯಾವುದೇ ಕಲ್ಮಶವಿರಲಿಲ್ಲ. ಅವಳು ದೂರವಿದ್ದರೂ ವಿಕ್ರಮ್ನ ನೆನಪುಗಳಲ್ಲೇ ಬದುಕುತ್ತಿದ್ದಳು. ಅವಳ ಮನಸ್ಸು ಸದಾ ಹೇಳುತ್ತಿತ್ತು, ನನ್ನ ವಿಕ್ರಮ್ ಇಷ್ಟು ಕ್ರೂರನಾಗಲು ಸಾಧ್ಯವಿಲ್ಲ, ಇದರ ಹಿಂದೆಯೂ ಯಾವುದೋ ದೊಡ್ಡ ನೋವಿದೆ ಅಂತ ಅಂದುಕೊಳ್ಳುತ್ತಿದ್ದಳು. ಕಾಯಿಲೆಯ ನೆರಳು ಮತ್ತು ಒಂಟಿ ಹೋರಾಟ. ದಿನಗಳು ಕಳೆದಂತೆ ವಿಕ್ರಮ್ನ ಮೇಲಿನ ಮಾನಸಿಕ ಒತ್ತಡ ವಿಪರೀತವಾಯಿತು. ರಾತ್ರಿ ಸರಿಯಾಗಿ ನಿದ್ರೆ ಇರಲಿಲ್ಲ. ತಿನ್ನುವ ಆಹಾರದಲ್ಲಿ ರುಚಿ ಇರಲಿಲ್ಲ. ದೇಹದೊಳಗಿನ ಅಂಗಾಂಗಗಳು ಆ ಆಘಾತವನ್ನು ತಡೆದುಕೊಳ್ಳಲಾರದೆ ಕೈ ಕೊಡಲಾರಂಭಿಸಿದವು. ಒಂದು ದಿನ ರಾತ್ರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ವಿಕ್ರಮ್ಗೆ ಎದೆ ನೋವು ಕಾಣಿಸಿಕೊಂಡಿತ್ತು. ಉಸಿರಾಡಲು ಕಷ್ಟವಾಯಿತು. ಆದರೂ ಆಸ್ಪತ್ರೆಗೆ ಹೋಗಲು ಹಣವಿಲ್ಲದೆ ತನ್ನ ನೋವನ್ನು ತಾನೇ ಅನುಭವಿಸುತ್ತಾ ಅಲ್ಲೇ ಕುಸಿದು ಬಿದ್ದನು. ಹೇಗೋ ಮರುದಿನ ಬೆಳಗ್ಗೆ ಆತನ ಸಹೋದ್ಯೋಗಿಯೊಬ್ಬರು ಬಂದು ಆತನನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ವೈದ್ಯರು ವಿಕ್ರಮನ್ನು ತೀವ್ರವಾಗಿ ಪರೀಕ್ಷಿಸಿ ಆತಂಕದಿಂದ ಹೇಳಿದರು, ಮಿಸ್ಟರ್ ವಿಕ್ರಮ್, ನಿಮಗೆ ಮಾನಸಿಕ ಒತ್ತಡ ಮತ್ತು ಅತಿಯಾದ ಚಿಂತೆಯಿಂದಾಗಿ ಹೃದಯದ ಸಮಸ್ಯೆ ಬಹಳ ಗಂಭೀರವಾಗಿದೆ. ನಿಮಗೆ ತಕ್ಷಣವೇ ಹೃದಯದ ಶಸ್ತ್ರಚಿಕಿತ್ಸೆ ಸರ್ಜರಿ ಆಗಬೇಕು, ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ ಅಂತ ಹೇಳಿದರು. ಇದು ಕೇವಲ ದೈಹಿಕ ಸಮಸ್ಯೆಯಲ್ಲ, ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಹೇಳಿದರು. ಆಸ್ಪತ್ರೆಯ ಬಿಳಿ ಹಾಸಿಗೆಯ ಮೇಲೆ ಮಲಗಿದ ವಿಕ್ರಮ್ನ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ. ಬದಲಿಗೆ ಒಂದು ನಿರ್ಲಿಪ್ತತೆ ಇತ್ತು. ಆತ ಮನಸ್ಸಿನಲ್ಲಿ ಅಂದುಕೊಂಡನು, ನಾನು ಸತ್ತರೆ ಸಾಲಗಾರರ ಕಾಟ ತಪ್ಪುತ್ತದೆ, ಮೀರಾಳ ಮೇಲಿನ ಭಾರವು ಇಳಿಯುತ್ತದೆ. ನಾನು ಬದುಕಿದ್ದುಕೊಂಡು ಈ ನರಕವನ್ನು ಅನುಭವಿಸುವುದಕ್ಕಿಂತ ಸೌಂದರ್ಯವಾಗಿ ಈ ಲೋಕ ಬಿಟ್ಟು ಹೋಗುವುದೇ ವಾಸಿ ಅಂತ ಅಂದುಕೊಂಡನು. ಆದರೆ ವಿಕ್ರಮ್ನ ಆ ರಹಸ್ಯವನ್ನು ಆಸ್ಪತ್ರೆಯ ನರ್ಸ್ ಒಬ್ಬರ ಮೂಲಕ ಮೀರಾಳ ಕಿವಿಗೆ ತಲುಪಿಸಲಾಗಿತ್ತು. ವಿಕ್ರಮ್ನ ಆಪ್ತ ಸ್ನೇಹಿತರೊಬ್ಬ ಮೀರಾಳಿಗೆ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸಿದನು. ಮಾತು ಹೊರಡದಂತಾದ ಮೀರಾ ಕೇಳಿದ ಕ್ಷಣವೇ ದ್ರವಿಸಿ ಹೋದಳು. ಅವಳ ಕಾಲುಗಳಡಿಯಲ್ಲಿ ನೆಲವೇ ಕುಸಿದಂತಾಯಿತು. ತನ್ನ ವಿಕ್ರಮ್ ಇಷ್ಟು ದೊಡ್ಡ ಕಷ್ಟದಲ್ಲಿದ್ದಾನ ಮತ್ತು ಅದನ್ನು ಮುಚ್ಚಿಟ್ಟು ನನ್ನಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಾನ. ಅವಳು ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಅವಳು ಕ್ಷಣವೂ ತಡಮಾಡದೆ ತನ್ನ ಪ್ರೀತಿಯ ಜೀವವನ್ನು ಉಳಿಸಿಕೊಳ್ಳಲು ಆಸ್ಪತ್ರೆಗೆ ಓಡಿ ಬಂದಳು. ಆಸ್ಪತ್ರೆಯ ಕೋಣೆಯಲ್ಲಿ ಭಾವುಕ ಕ್ಷಣ. ಆಸ್ಪತ್ರೆಯ ಆ ಬಿಳಿ ಕೋಣೆಯಲ್ಲಿ ವೈದ್ಯಕೀಯ ಯಂತ್ರಗಳ ಸಪ್ಪಳದ ಮಧ್ಯ ವಿಕ್ರಮ್ ಕಣ್ಣು ಮುಚ್ಚಿ ಮಲಗಿದನು. ಅವನ ಮುಖ ಕೆಳಗುಂದಿತ್ತು, ತುಟಿಗಳು ಒಣಗಿ ಹೋಗಿದವು. ಮೀರಾ ಆ ಕೋಣೆಯ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಳು. ಅವಳ ಹೆಜ್ಜೆಗಳು ನಡುಗುತ್ತಿದ್ದವು. ಅವಳು ವಿಕ್ರಮ್ನ ಹತ್ತಿರ ಬಂದು ಮೃದುವಾಗಿ ಅವನ ತಣ್ಣಗಿನ ಕೈಯನ್ನು ಸ್ಪರ್ಶಿಸಿದಳು.
ಆ ಸ್ಪರ್ಶ ತಲುಗುತ್ತಿದ್ದಂತೆ ವಿಕ್ರಮ್ ಒಮ್ಮೊಮ್ಮೆಲೆ ಎಚ್ಚೆತ್ತು ಕಣ್ಣು ತೆರೆದು ನೋಡಿದನು. ತನ್ನ ಮುಂದೆ ನಿಂತಿರುವ ಮೀರಾಳನ್ನು ನೋಡಿ ಆತನ ಕಣ್ಣುಗಳಲ್ಲಿ ಆಶ್ಚರ್ಯ ಹಾಗೂ ಕೋಪ ಒಟ್ಟಿಗೆ ಮೂಡಿದವು. ವಿಕ್ರಮ್ ತನ್ನ ಒರಟುತನವನ್ನು ಮತ್ತೆ ಮೈಮೇಲೆ ಎಳೆದುಕೊಂಡು ದುರ್ಬಲ ಧ್ವನಿಯಲ್ಲೇ ಅಂದನು, ನೀನು ಇಲ್ಲಿಗೆ ಯಾಕೆ ಬಂದೆ ಮೀರಾ? ನಿನಗೆ ನಾನು ಮೊದಲೇ ಹೇಳಿದ್ದೇನಲ್ಲ, ನನ್ನ ಜೀವನದಿಂದ ದೂರ ಹೋಗು ಎಂದು. ನನ್ನ ಜೊತೆ ನಿನಗೆ ಯಾವುದೇ ಸಂಬಂಧವಿಲ್ಲ. ನನ್ನ ಬಳಿ ಹಣವಿಲ್ಲ, ಅಧಿಕಾರವಿಲ್ಲ, ಬರೀ ಸಾಲವಿದೆ. ನೀನು ಯಾಕೆ ನನ್ನ ಬಳಿ ಬಂದೆ? ಹೊರಟು ಹೋಗು ಇಲ್ಲಿಂದ ಅಂತ ಹೇಳಿದ್ದ. ಮೀರಾ ಕಣ್ಣೀರು ಹಾಕುತ್ತಲೇ ಆದರೆ ಮುಖದಲ್ಲಿ ದೃಢತೆಯನ್ನು ತಂದುಕೊಂಡು ಅವನ ಹತ್ತಿರ ಬಂದು ಮಂಚದ ಮೇಲೆ ಕುಳಿತಳು. ಅವಳು ವಿಕ್ರಮ್ನ ಬಾಯಿಯ ಮೇಲೆ ತನ್ನ ಕೈಯಿಟ್ಟು ಗಟ್ಟಿಯಾಗಿ ಹೇಳಿದಳು, ಇನ್ನು ಎಷ್ಟು ದಿನ ವಿಕ್ರಮ್ ಈ ಸುಳ್ಳಿನ ಆಟ ಆಡುತ್ತೀಯಾ? ನಿನ್ನ ಕಷ್ಟ, ನಿನ್ನ ಅನಾರೋಗ್ಯ, ಸಾಲದ ಹೊರೆ ಎಲ್ಲವೂ ನನಗೆ ತಿಳಿದಿದೆ. ನೀನು ನನ್ನನ್ನು ದೂರವಿಡಲು ಬಯಸಿದೆಯಾ? ಯಾಕೆಂದರೆ ನಾನು ಕಷ್ಟಪಡಬಾರದು ಅಂತ, ನನ್ನ ಭವಿಷ್ಯ ಹಾಳಾಗಬಾರದು ಅಂತ. ಆದರೆ ವಿಕ್ರಮ್, ನೀನು ಒಂದು ವಿಷಯ ಮರೆತು ಬಿಟ್ಟೆ. ಗಂಡ ಹೆಂಡತಿ ಅಂದರೆ ಕೇವಲ ಸುಖದಲ್ಲಿ ಭಾಗಿಯಾಗುವವರಲ್ಲ, ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುವವರು. ನೀನು ಪ್ರೀತಿಸುವ ಹೆಂಡತಿಯೇ ನಿನ್ನ ಈ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ಆ ಮದುವೆಗೆ, ಆ ಜೀವನಕ್ಕೆ ಏನು ಅರ್ಥ ಹೇಳು ಅಂತ ಕೇಳಿದಳು. ವಿಕ್ರಮ್ನ ಗಟ್ಟಿಯಾದ ಕಠಿಣ ಮುಖವಾಡ ಕರಗಿ ಹೋಯಿತು. ಆತನ ಎದೆಯಲ್ಲಿ ತಳಮಳ ಹೆಚ್ಚಾಯಿತು. ಇಷ್ಟು ದಿನ ತಾನು ಕಾಪಾಡಿಕೊಂಡು ಬಂದ ಕೋಟೆ ಕ್ಷಣಾರ್ಧದಲ್ಲಿ ಕುಸಿದು ಬಿದ್ದಿತ್ತು. ಅವನ ಕಣ್ಣಂಚಿನಿಂದ ಬಿಸಿಯಾದ ಕಣ್ಣೀರು ಹರಿಯಿತು. ಆತ ಜೋರಾಗಿ ಅಳುತ್ತಾ ಅಂದನು, ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೇನೆ ಮೀರಾ. ನನ್ನ ಬಳಿ ನಿನಗೆ ಕೊಡಲು ಸುಖವಿಲ್ಲ. ಕೇವಲ ಕಣ್ಣೀರು ಮತ್ತು ಸಾಲದ ಬವಣೆ ಮಾತ್ರ ಇದೆ. ನಾನು ನಿನ್ನನ್ನು ನೋಯಿಸಲು ಬಯಸುವುದಿಲ್ಲ. ನನ್ನನ್ನು ಒಂಟಿಯಾಗಿ ಸಾಯಲು ಬಿಡು ಅಂತ ಹೇಳಿದ್ದ. ಮೀರಾ ಅವನ ಕಣ್ಣೀರನ್ನು ತನ್ನ ಸೀರೆಯಂಚಿನಿಂದ ಒರೆಸುತ್ತಾ ಪ್ರೀತಿಯಿಂದ ತಬ್ಬಿಕೊಂಡು ಹೇಳಿದಳು, ಸಾಕು ವಿಕ್ರಮ್, ಇನ್ನು ಈ ಅಹಂಕಾರದ ಮಾತುಗಳನ್ನಾಡಬೇಡ. ಸೋಲು ಗೆಲುವು ಜೀವನದಲ್ಲಿ ಬಂದು ಹೋಗುತ್ತವೆ. ಹಣ ಹೋಗಿದರೆ ಮತ್ತೆ ಸಂಪಾದಿಸಬಹುದು. ಆದರೆ ನಿನ್ನನ್ನು ಕಳೆದುಕೊಂಡರೆ ನಾನು ಯಾರನ್ನು ನಂಬಿ ಬದುಕಲಿ? ನಾವು ಒಟ್ಟಾಗಿದ್ದರೆ ಜಗತ್ತಿನ ಯಾವುದೇ ಕಷ್ಟವನ್ನು ಎದುರಿಸಬಹುದು. ನಿನ್ನ ನೋವು ನನ್ನ ನೋವು, ನಿನ್ನ ಸೋಲು ನನ್ನ ಸೋಲು, ಇಂದಿನಿಂದ ನಾವು ಒಂದೇ ಅಂತ ಹೇಳಿದಳು. ಮೀರಾಳ ಆ ಸಾಲುಗಳು ವಿಕ್ರಮ್ನ ಮನಸ್ಸಿನಲ್ಲಿದ್ದ ಎಲ್ಲ ಭಾರವನ್ನು ಇಳಿಸಿದವು. ಮಗ ತಾಯಿಯ ಮಡಿಲಲ್ಲಿ ಅಳುವಂತೆ ವಿಕ್ರಮ್ ಮೀರಾಳ ಎದೆಗೆ ತಲೆ ಕೊಟ್ಟು ಜೋರಾಗಿ ಅತ್ತನು. ಅವನ ಒಳಗೆ ಬಚ್ಚಿಟ್ಟಿದ್ದ ಎಲ್ಲ ಆತಂಕ, ಭಯ ಮತ್ತು ನೋವು ಆ ಕಣ್ಣೀರಿನ ಮೂಲಕ ಹೊರಬಂದಿತ್ತು. ಆ ದಿನದ ಆ ಭಾವುಕ ಭೇಟಿಯ ನಂತರ ವಿಕ್ರಮ್ನ ಮನಸ್ಸಿನಲ್ಲಿದ್ದ ಅರ್ಧದಷ್ಟು ಕಾಯಿಲೆ ವಾಸಿಯಾದಂತಿತ್ತು. ಮನಸ್ಸು ಹಗುರವಾಗಿತ್ತು. ವೈದ್ಯರು ಕೂಡ ಆಶ್ಚರ್ಯಪಡುವಂತೆ ಮೀರಾಳ ಉಪಸ್ಥಿತಿ ವಿಕ್ರಮ್ಗೆ ಹೊಸ ಚೈತನ್ಯವನ್ನು ನೀಡಿತ್ತು. ಆದರೆ ಮುಂದಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ವಿಕ್ರಮ್ಗೆ ತಕ್ಷಣವೇ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಿತ್ತು. ಸಾಲಗಾರರ ಕಾಟ ಬೇರೆ ಇತ್ತು. ಆಗ ಮೀರಾ ಮುಂದೆ ನಿಂತಳು. ಅವಳು ತನ್ನ ಬಳಿಯಿದ್ದ ಸ್ವಲ್ಪ ಬಂಗಾರವನ್ನು ಮಾರಿ ತನ್ನ ತವರು ಮನೆಯವರ ಸಹಾಯವನ್ನು ಪಡೆದು ಆಸ್ಪತ್ರೆಯ ಮುಂಗಡ ಹಣವನ್ನು ಪಾವತಿಸಿದಳು. ಅವಳು ವಿಕ್ರಮ್ಗೆ ಧೈರ್ಯ ತುಂಬುತ್ತಾ, ನೀವು ಬೇಗ ಗುಣಮುಖರಾಗಿ ಬನ್ನಿ, ಉಳಿದುದನ್ನು ನಾವು ಒಟ್ಟಾಗಿ ಎದುರಿಸೋಣ ಎಂದು ಭರವಸೆ ನೀಡಿದಳು. ಮೀರಾಳ ನಿಸ್ವಾರ್ಥ ಪ್ರೀತಿ ಮತ್ತು ದೃಢ ಸಂಕಲ್ಪದಿಂದ ವಿಕ್ರಮ್ನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿತ್ತು. ಕೆಲವು ವಾರಗಳ ವಿಶ್ರಾಂತಿಯ ಬಳಿಕ ವಿಕ್ರಮ್ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಮನೆಗೆ ಬಂದನು. ಮನೆಗೆ ಬಂದ ವಿಕ್ರಮ್ ಬದಲಾಗಿದ್ದನು. ಹಿಂದಿನ ಅಹಂಕಾರಿ ಅಥವಾ ಒಂಟಿಯಾಗಿ ಕೊರಗುತ್ತಿದ್ದ ವಿಕ್ರಮ್ ಈಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಹೊಸ ಹೊಳಪಿತ್ತು. ಮನಸ್ಸಿನಲ್ಲಿ ಕಠಿಣ ಪರಿಶ್ರಮದ ಕಿಚ್ಚಿತ್ತು. ಮೀರಾ ಅವನ ನೆರಳಿನಂತೆ ಜೊತೆಯಾಗಿ ನಿಂತಳು. ಅವರು ತಮ್ಮ ದೊಡ್ಡ ಬಂಗಲೆಯನ್ನು ಮಾರಿ ಸಣ್ಣದೊಂದು ಬಾಡಿಗೆ ಮನೆಗೆ ಬದಲಾಯಿಸಿಕೊಂಡರು. ವಿಕ್ರಮ್ ತನ್ನ ಹಳೆಯ ಸ್ನೇಹಿತರು ಮತ್ತು ಪರಿಚಯಸ್ಥರ ಸಹಾಯದಿಂದ ಒಂದು ಹೊಸ ಉದ್ಯೋಗವನ್ನು ಆರಂಭಿಸಿದನು. ದಿನರಾತ್ರಿ ಎನ್ನದೆ ಕಷ್ಟಪಟ್ಟು ಕೆಲಸ ಮಾಡಲು ಶುರು ಮಾಡಿದನು. ಪ್ರತಿ ಹೆಜ್ಜೆಯಲ್ಲೂ ಮೀರಾ ಅವನಿಗೆ ಬೆನ್ನೆಲುಬಾಗಿ ನಿಂತಳು. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಆ ಮನೆಯಲ್ಲಿ ಪ್ರೀತಿಯ ಅಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ವರ್ಷಗಳುರುಳಿದವು. ವಿಕ್ರಮ್ನ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ವ್ಯವಹಾರದ ಜಾಣ್ಮೆ ಮತ್ತೆ ಫಲ ನೀಡಲಾರಂಭಿಸಿತ್ತು. ಹಂತ ಹಂತವಾಗಿ ಅವನು ತನ್ನ ಎಲ್ಲ ಸಾಲಗಾರರಿಗೆ ಹಣವನ್ನು ತಿರುಗಿಸಿದನು. ಹಂತ ಹಂತವಾಗಿ ಅವನು ತನ್ನ ಎಲ್ಲ ಸಾಲಗಾರರಿಗೆ ಹಣವನ್ನು ಹಿಂತಿರುಗಿಸಿದನು. ಯಾರು ಒಂದು ಕಾಲದಲ್ಲಿ ಅವನನ್ನು ಮೊದಲಿಸಿದರೋ ಅದೇ ಜನರು ಇಂದು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಕೈಕುಲುಕತೊಡಗಿದರು. ಕೆಲವೇ ವರ್ಷಗಳಲ್ಲಿ ವಿಕ್ರಮ್ನ ತನ್ನ ಸ್ವಂತ ಬಿಸಿನೆಸ್ಸನ್ನು ಮತ್ತೆ ಕಟ್ಟಿ ನಿಲ್ಲಿಸಿದನು.
ಹಿಂದಿಗಿಂತಲೂ ಹೆಚ್ಚಿನ ಗೌರವ ಮತ್ತು ಯಶಸ್ಸು ಅವನನ್ನು ಹುಡುಕಿಕೊಂಡು ಬಂದಿತ್ತು. ಆದರೆ ಈ ಯಶಸ್ಸಿನಲ್ಲಿ ವಿಕ್ರಮ್ನ ಅಹಂಕಾರವಿರಲಿಲ್ಲ. ಬದಲಿಗೆ ವಿನಂತಿ ಮತ್ತು ಕೃತಜ್ಞತೆ ಇತ್ತು. ತಾನು ಕಷ್ಟದಲ್ಲಿದ್ದಾಗ ಕೈ ಹಿಡಿದು ನಡೆಸಿದ ಮೀರಾಳನ್ನು ಅವನು ತನ್ನ ರಾಣಿಯಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಅದೇ ವಿಶಾಲವಾದ ಹೊಸ ಮನೆಯ ಬಾಲ್ಕನಿಯಲ್ಲಿ ಸಂಜೆಯ ಸಮಯದಲ್ಲಿ ವಿಕ್ರಮ್ ಮತ್ತು ಮೀರಾ ಒಟ್ಟಿಗೆ ನಿಂತಿದ್ದರು. ಸಂಜೆಯ ತಂಗಾಳಿ ಅವರ ಮುಖಕ್ಕೆ ಮೃದುವಾಗಿ ತಾಕುತ್ತಿತ್ತು. ದೂರದಲ್ಲಿ ಸೂರ್ಯ ಮುಳುಗುತ್ತಿದ್ದ ಬಣ್ಣ ಆಕಾಶವನ್ನು ಕೆಂಪಾಗಿಸಿತ್ತು. ವಿಕ್ರಮ್ ಮೆಲ್ಲನೆ ತಿರುಗಿ ಮೀರಾಳ ಕಡೆ ನೋಡಿದನು. ಅವಳ ಮುಖದಲ್ಲಿ ಅದೇ ಹಿಂದಿನ ಮುಗ್ಧ ನಗು ಮತ್ತು ತೃಪ್ತಿ ಇತ್ತು. ವಿಕ್ರಮ್ ತನ್ನ ಕೈಯನ್ನು ಮೀರಾಳ ಕೈ ಮೇಲೆ ಇರಿಸಿ ಮಂದಹಾಸ ಬೀರಿದನು ಮತ್ತು ಗಂಭೀರ ಧ್ವನಿಯಲ್ಲಿ ಅಂದನು, ಮೀರಾ, ನನ್ನ ಜೀವನದ ಅತಿ ದೊಡ್ಡ ತಪ್ಪು ಎಂದರೆ ನಾನು ಕಷ್ಟ ಬಂದಾಗ ನಿನ್ನಿಂದ ದೂರವಿರಲು ಪ್ರಯತ್ನಿಸಿದ್ದು ಮತ್ತು ನಿನ್ನನ್ನು ನೋವಿಸಿದ್ದು. ನಾನು ಅಂದುಕೊಂಡಿದ್ದೆ ನಿನ್ನನ್ನು ದೂರವಿಟ್ಟರೆ ನೀನು ಖುಷಿಯಾಗಿರುತ್ತೀಯಾ ಎಂದು. ಆದರೆ ನಾನು ಮಾಡಿದ್ದು ಮೂರ್ಖತನ ಅಂತ ಹೇಳಿದನು. ಮೀರಾ ಅವನ ಮಾತಿಗೆ ಅಡ್ಡಪಡಿಸಿ ತನ್ನ ಮುದ್ದಾದ ಬೆರಳುಗಳಿಂದ ವಿಕ್ರಮ್ನ ತುಟಿಗಳ ಮೇಲೆ ಕೈಯಿಟ್ಟು ಹೇಳಿದಳು, ಆ ಮಾತನ್ನು ಇನ್ನು ಎಂದಿಗೂ ಆಡಬೇಡಿ ವಿಕ್ರಮ್. ಇದೆಲ್ಲ ನಮ್ಮ ಜೀವನದ ಒಂದು ಕರಾಳ ಅಧ್ಯಾಯ, ಮುಗಿದು ಹೋದ ಕಥೆ. ಕಷ್ಟಗಳು ಬಂದರೇನೆ ಪ್ರೀತಿಯ ನಿಜವಾದ ಬೆಲೆ ಏನು ಎಂಬುದು ತಿಳಿಯುವುದು. ಅಂದು ನೀವು ನನ್ನಿಂದ ದೂರವಾಗಲು ಪ್ರಯತ್ನಿಸದಿದ್ದರೆ ಇಂದು ನಮ್ಮ ನಡುವೆ ಇರುವ ಈ ನಂಬಿಕೆ, ಈ ಗಟ್ಟಿಯಾದ ಬಂಧನ ಇರುತ್ತಿರಲಿಲ್ಲ. ಆ ಕಷ್ಟವೇ ನಮ್ಮನ್ನು ಮತ್ತಷ್ಟು ಹತ್ತಿರ ಮಾಡಿದೆ ಅಂತ ಹೇಳಿದಳು. ವಿಕ್ರಮ್ ನಕ್ಕು ಮೀರಾಳನ್ನು ತನ್ನ ತೋಳುಗಳ ಮಧ್ಯ ಬಿಗಿದಪ್ಪಿಕೊಂಡನು. ಅವಳ ಹಣೆಯ ಮೇಲೆ ಮುತ್ತಿಕ್ಕುತ್ತ ಅಂದನು, ನನ್ನ ಜೀವನದ ಅತಿ ದೊಡ್ಡ ಅದೃಷ್ಟವೇನೆಂದರೆ ನೀನು ನನ್ನನ್ನು ಬಿಟ್ಟು ಹೋಗದೆ ನನ್ನ ಅಹಂಕಾರವನ್ನು ಮೆಟ್ಟಿ ನಿಂತು ನನ್ನನ್ನು ಗೆಲ್ಲಿಸಿದ್ದು. ಇಂದಿನಿಂದ ನನ್ನ ಜೀವನದ ಪ್ರತಿಯೊಂದು ಉಸಿರಿಗೂ ನಿಮಗಾಗಿ ಮತ್ತು ನಮ್ಮ ಸಂಸಾರಕ್ಕಾಗಿ ಮಾತ್ರ ಅಂತ ಹೇಳಿದನು. ಮೀರಾ ಸಂತೋಷದಿಂದ ಕಣ್ಣೀರು ತುಂಬಿಕೊಂಡಳು ಮತ್ತು ಅವನ ಎದೆಗೆ ತಲೆ ಕೊಟ್ಟು ನಿಂತಳು. ಅವರ ಕಣ್ಣುಗಳಲ್ಲಿ ಆಗ ಯಾವುದೇ ಅಂಜಿಕೆ ಅಥವಾ ಭವಿಷ್ಯದ ಭಯವಿರಲಿಲ್ಲ. ಕೇವಲ ಶುದ್ಧ ಪ್ರೀತಿ, ಅಚಲವಾದ ನಂಬಿಕೆ ಮತ್ತು ಪರಸ್ಪರರ ಮೇಲೆ ಅಪಾರವಾದ ಗೌರವವಿತ್ತು. ಹೊರಗೆ ಮಳೆ ನಿಂತಿತ್ತು. ಮೋಡಗಳ ಚೆದರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲಾರಂಭಿಸಿದವು. ಆ ನಕ್ಷತ್ರಗಳ ಬೆಳಕು ಅವರ ಸಂಸಾರದಲ್ಲಿ ಶಾಶ್ವತವಾಗಿ ನೆಲೆಸಿತ್ತು. ಪ್ರೀತಿ ಎಂದರೆ ಕೇವಲ ಸುಖದಲ್ಲಿ ಜೊತೆಯಾಗಿರುವುದು ಮಾತ್ರವಲ್ಲ, ಸಂಕಷ್ಟದ ಕಡಲಿನಲ್ಲಿ ಪರಸ್ಪರರ ಕೈ ಹಿಡಿದು ದಡ ಸೇರುವುದು ಎಂಬುದಕ್ಕೆ ವಿಕ್ರಮ್ ಮತ್ತು ಮೀರಾಳ ಈ ಪ್ರೇಮ ಕಥೆ ಒಂದು ಜೀವಂತ ಸಾಕ್ಷಿಯಾಗಿ ನಿಂತಿತ್ತು. ಸ್ನೇಹಿತರೆ, ಈ ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.